ಇಂದು ರಾತ್ರಿ ಅಥವಾ ನಾಳೆ ಸಿಎಂ ಡೆಲ್ಲಿ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಲಿರತಕ್ಕಂತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಲಿರುವ ಸಿಎಂ ಡಿಕೆಶಿ ಇಂದು ರಾತ್ರಿ ಅಥವಾ ನಾಳೆ ಸಿಎಂ ಡೆಲ್ಲಿ ಪ್ರಯಾಣವನ್ನ ಮಾಡಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ವರಿಷ್ಠರ ಜೊತೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಖಾತೆ ಹಂಚಿಕೆ, ಅಸಮಾಧಾನ ಶಮನದ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಮುಂದಿನ ತೀರ್ಮಾನದ ಬಗ್ಗೆ ಚರ್ಚಿಸಲಿರುವಂತಹ ಸಿಎಂ ಡಿಕೆಶಿ ಖಾಲಿ ಇರುವ ಒಂದು ಸ್ಥಾನ ಯಾರಿಗೆ ಕೊಡಬೇಕು, ಮಹಿಳೆಯರಿಗೆ ಕೊಟ್ರೆ ಯಾರಿಗೆ ಕೊಡಬೇಕು ಎನ್ನುವಂತಹ ಚರ್ಚೆಯನ್ನ ಕೂಡ ಮುಂದಿಡುವಂತಹ ಸಾಧ್ಯತೆ ಇದೆ. ಹಲವು ವಿಚಾರಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಅಥವಾ ನಾಳೆ ದೆಹಲಿ ಪ್ರಯಾಣವನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಒಂದಷ್ಟು ರಾಜ್ಯದಲ್ಲಿ ನಡೀತಾ ಇರುವಂತಹ ಬದಲಾವಣೆಗಳು, ಬೆಳವಣಿಗೆಗಳು ಇವನ್ನೆಲ್ಲ ಕೂಡ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನೋಡಿ, ಖಾತೆ ಹಂಚಿಕೆ, ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ಹಂಚಿಕೆ ಮಾಡಬೇಕು, ಇದನ್ನ ಕೂಡ ಅವರು ಹೈಕಮಾಂಡ್ ನಾಯಕರ ಬಳಿ ಚರ್ಚೆಯನ್ನ ಮಾಡಬಹುದು. ಅದಾದ ನಂತರ ಈಗಾಗಲೇ ಯಾರ್ಯಾರೆಲ್ಲ ಮುನಿಸ್ಕೊಂಡು ಕೂತ್ಕೊಂಡಿದ್ದಾರೆ, ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಮುಂದಾಗಿದ್ದಾರೆ, ನನಗೆ ಸಚಿವ ಖಾತೆ ಬೇಕೇ ಬೇಕು ಅಂತ ಕೂತ್ಕೊಂಡಿದ್ದಾರೆ, ಬೇರೆ ಹುದ್ದೆ ನನಗೆ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ, ಇವರೆಲ್ಲರ ಅಸಮಾಧಾನವನ್ನ ಶಮನ ಮಾಡಬೇಕಾದಂತಹ ಹೊಣೆ ಡಿಕೆ ಶಿವಕುಮಾರ್ ಅವರಿಗೆ ಇರುವಂಥದ್ದು. ಹೀಗಾಗಿ ಈ ಒಂದು ವಿಚಾರವನ್ನ ಕೂಡ ಹೈಕಮಾಂಡ್ ನಾಯಕರ ಬಳಿ ಚರ್ಚೆಯನ್ನ ಮಾಡಲಿದ್ದಾರೆ. ಅದಾದ ನಂತರ ಈಗೇನು ಉಳಿದಿರ್ತಕ್ಕಂಥ ಒಂದೇ ಒಂದು ಸಚಿವ ಸ್ಥಾನ, ಆ ಸಚಿವ ಸ್ಥಾನವನ್ನ ಕೊಟ್ರೆ ಯಾರಿಗೆ ಕೊಡೋದು, ಮಹಿಳಾ ಕೋಟದಡಿ ಮಹಿಳೆಯರಿಗೆ ಕೊಡೋದಾ ಅಥವಾ ಅಸಮಾಧಾನಿತರನ್ನ ಸಮಾಧಾನ ಮಾಡೋಕೆ ಕೊಡೋದಾ, ಈ ಬಗ್ಗೆಯೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಮಹಿಳೆಯರಿಗೆ ಕೊಟ್ರೆ ಯಾರಿಗೆ ಕೊಡಬಹುದು, ಈ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ನೋಡಿ, ಕೋಲಾರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈಗಾಗಲೇ 7 ಜಿಲ್ಲೆಗಳು ಈ ಸಚಿವ ಸ್ಥಾನದಿಂದ ವಂಚಿತರಾಗಿರ್ತಕ್ಕಂಥ ಜಿಲ್ಲೆಗಳಾಗಿದೆ. ಹೀಗಾಗಿ ಯಾವ ಜಿಲ್ಲೆಗೆ ಕೊಡಬೇಕು ಎನ್ನುವಂತಹ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಉಮಾಶ್ರೀಯವರ ಹೆಸರು ಕೂಡ ಕೇಳಿಬಂದಿದೆ. ಉಳಿದಂತಹ ಲಾಸ್ಟ್ ಸಚಿವ ಸ್ಥಾನ ಏನಿದೆ, ಆ ಸಚಿವ ಸ್ಥಾನಕ್ಕೆ ಇರ್ತಕ್ಕಂಥ ಪೈಪೋಟಿ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. ಇನ್ನು ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕೆಲಸವನ್ನ ಕೂಡ ನಿರ್ವಹಣೆ ಮಾಡಿದ್ದಾರೆ ಸಿದ್ದು ಸಂಪುಟದಲ್ಲಿ. ಅವರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಲೇಬೇಕು ಅಂತ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂಥದ್ದು. ಅದು ಅರೆಬೆತ್ತಲೆ ಪ್ರತಿಭಟನೆ ಅಂತಾನೆ ಹೇಳಬಹುದು ಬೆಳಗಾವಿ ಭಾಗದಲ್ಲಿ. ಇನ್ನು ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು, ಆದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಮಾಣ ವಚನ ಆಗಿಲ್ಲ, ಹೀಗಾಗಿ ಪೆಂಡಿಂಗ್ ಇರುವಂಥದ್ದು. ನಯನಾ ಮೋಟಮ್ಮ ಅವರ ಹೆಸರು ಕೂಡ ಇದೆ. ಹಾಗೆ ಇನ್ನು ಬಳ್ಳಾರಿ ವ್ಯಾಪ್ತಿಗೆ ಬಂದ್ವಿ ಅಂತಂದ್ರೆ ಅನ್ನಪೂರ್ಣ ತುಕಾರಾಮ್ ಅವರ ಹೆಸರು ಕೂಡ ಇರುವಂಥದ್ದು. ಅಂದ್ರೆ ಅವರು ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅಂತ ಅವರೇ ಬಾಯ್ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ಇನ್ನು ಕೋಲಾರ ಮುನಿಯಪ್ಪ ಅವರ ಪುತ್ರಿ ರೂಪಾ ಶಶಿಧರ್ ಅವರ ಹೆಸರು ಕೂಡ ಕೇಳಿಬಂದಿರುವಂಥದ್ದು. ಒಟ್ಟಾರೆಯಾಗಿ ಭಾರಿ ಪೈಪೋಟಿ ಇರುವಂಥದ್ದು. ಉಳಿದಂತಹ ಒಂದು ಸ್ಥಾನಕ್ಕೆ ಮಹಿಳಾ ಕೋಟಾದಡಿಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಇಂದ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಇವತ್ತು ಅಥವಾ ನಾಳೆ ಸಿಎಂ ಡೆಲ್ಲಿ ಪ್ರಯಾಣವನ್ನ ಮಾಡಬಹುದು. ಹೈಕಮಾಂಡ್ ನಾಯಕರ ಬಳಿ ಯಾವ್ಯಾವೆಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಬಹುದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಮಹಿಳೆಯರು ಏನು ರೇಸ್ನಲ್ಲಿದ್ದಾರೆ ಒಂದು ಸಚಿವ ಸ್ಥಾನಕ್ಕಾಗಿ, ಯಾರ್ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಯಾರ್ಯಾರಿಗೆ ಸಿಗಬಹುದು, ಉಳಿದಂತಹ ಒಂದು ಸ್ಥಾನ ಯಾರ ಪಾಲಾಗಬಹುದು? ಅಭಿಷೇಕ್, ಸಚಿವ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನದ ಹೋಗೆ ತಣ್ಣಗಾಗಿಲ್ಲ. ಬಹುತೇಕ ಹಿರಿಯ ಶಾಸಕರು ಮತ್ತು ಆಕಾಂಕ್ಷಿಗಳು ಬಂಡಾಯದ ಬಾವುಟನ ಆರಿಸೋದಕ್ಕೆ ತಯಾರನ್ನ ಮಾಡ್ತಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸಿಎಂ ಡಿಕೆಶಿ ಮತ್ತು ಅವರ ಆಪ್ತ ಸಚಿವರು ಎಷ್ಟೇ ಒಂದು ಕಸರತ್ತನ್ನ ಮಾಡಿದ್ರು ಕೂಡ ಸಚಿವರು ತಮ್ಮ ಒಂದು ಅಸಮಾಧಾನವನ್ನ ಬಿಡ್ತಾ ಇಲ್ಲ. ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂತ ಪಟ್ಟನ್ನ ಸಡಿಲಿಕೆ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಟೇಕಪ್ ಆಗುತ್ತೆ ಅನ್ನುವಂತ ವಿಶ್ವಾಸ ಸ್ವಯಂ ಆಗಿ ಡಿಕೆ ಶಿವಕುಮಾರ್ಗೆ ಇಲ್ಲದ ಕಾರಣ ಮತ್ತೆ ಹೈಕಮಾಂಡ್ ನಾಯಕರು ಸಿಎಂ ಡಿಕೆ ಶಿವಕುಮಾರ್ಗೆ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿದ್ದಾರೆ. ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಶಾಸಕರ ಒಂದು ಅಸಮಾಧಾನದ ಒಂದು ಭುಗಿಲೆಯಲ್ಲಿದೆ. ಆ ಒಂದು ವಿಚಾರವನ್ನ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ. ಜೊತೆಗೆ
ಬಹುತೇಕ ಈಗಿನ ಸಚಿವರು ಖಾತೆ ಬದಲಾವಣೆ ಮಾಡೋದಕ್ಕೆ ಒಂದಷ್ಟು ಪಟ್ಟಣ ಹಿಡಿದಿದ್ದಾರೆ. ಹಾಗಾಗಿ ಆ ಒಂದು ಖಾತೆಯನ್ನ ಬದಲಾವಣೆ ಮಾಡೋದಕ್ಕೆ ಮತ್ತು ಏನು ಹಿರಿಯ ಶಾಸಕರ ಒಂದು ಅಸಮಾಧಾನ ವಿಚಾರವನ್ನು ಇಟ್ಕೊಂಡು ಸಿಎಂ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ಈ ಒಂದು ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಕೈ ಹಾಕುವಂತ ಎಲ್ಲ ಒಂದು ಲಕ್ಷಣ ಕೂಡ ಕಾಣ್ತಿದೆ. ಅದರಲ್ಲೂ ಕೂಡ ಮಹಿಳಾ ಕೋಟಾದಡಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಗಾಯತ್ರಿ ಸಿದ್ದನ್ನೇಗೌಡ ಜೊತೆಗೆ ಕನಿಷ್ಠ ಫಾತಿಮಾ ಹಾಗೂ ನಯನ ಮೊಟ್ಟಮ್ಮ ಪ್ರಮುಖವಾಗಿ ಮೂರು ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಈ ಮೂವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಮಾಡ್ಕೊಳ್ಳುವಂತ ಎಲ್ಲವೂ ಕೂಡ ಸಾಧ್ಯತೆ ಇದೆ. ಇದರ ಜೊತೆಗೆ ಎಂ ಕೃಷ್ಣಪ್ಪ ಅವರು ಸಚಿವ ಸಂಪುಟ ವಿಸ್ತರಣೆ ಲಿಸ್ಟ್ ಏನು ಬಂತು ಅವಾಗಿನಿಂದಲೂ ಕೂಡ ಎಂ ಕೃಷ್ಣಪ್ಪ ಅವರು ತಮ್ಮೊಂದು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಹೀಗಾಗಿ ತಮಗೊಂದು ಸಚಿವ ಸ್ಥಾನ ಬೇಕು ಅನ್ನುವಂತ ಲೆಕ್ಕಾಚಾರದೊಂದಿಗೆ ಕೃಷ್ಣಪ್ಪ ಅವರು ತಮ್ಮದೇ ಆದಂತ ಒಂದು ಅಸಮಾಧಾನವನ್ನು ಮತ್ತು ಪಕ್ಷದಿಂದ ಅಂತರ ಕಾಯ್ದುಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಕೃಷ್ಣಪ್ಪ ಅವರಿಗೆ ಬಹುತೇಕವಾಗಿ ಈ ಬಾರಿ ಸಚಿವ ಸ್ಥಾನ ಕೊಡ್ಲೇಬೇಕು ಎಂಬ ಒಂದು ನಿಟ್ಟಿನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಭರವಸೆನ ಕೊಟ್ಟಿದ್ದಾರೆ. ಹೀಗಾಗಿ ಈಗಿನ ಪಟ್ಟಿಯಲ್ಲಿ ಒಂದಷ್ಟು ಸಚಿವರು ಹೊರಗಡೆ ಹೋಗಿ ಕೃಷ್ಣಪ್ಪ ಅವರನ್ನ ಒಳಗೆ ತರುವಂತ ಮಾತುಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.